ಒಂದು ಹಳ್ಳಿ ಇತ್ತು. ಆ ಹಳ್ಳಿ ತುಂಬ ಖುಷಿಯಾಗಿತ್ತು. ಅಲ್ಲಿನ ಜನ ಕೂಡ ತುಂಬ ಸಂತೋಷದಿಂದ ಇರುತ್ತಿದ್ದರು. ಆದರೆ ಎಷ್ಟೋ ದಿನಗಳಿಂದ ಅಲ್ಲಿ ಕೆಲವು ವಿಚಿತ್ರ ಘಟನೆಗಳು ನಡೆಯತೊಡಗಿದವು. ಆದರೆ ಒಂದು ಅಮಾವಾಸ್ಯೆ ರಾತ್ರಿ ತುಂಬ ಗಾಳಿ, ಗುಡುಗು, ಸಿಡಿಲು ಬರುತ್ತಿತ್ತು. ಆಗ ಜೋರಾಗಿ ಮಳೆ ಸುರಿಯಿತು. ಅದು ರಕ್ತದ ಮಳೆಯಾಗಿತ್ತು ಮತ್ತು ಅದರೊಟ್ಟಿಗೆ ತುಂಬ ಜನರ ರುಂಡಗಳು ಬೀಳತೊಡಗಿದವು. ಇದರಿಂದ ಜನರೆಲ್ಲ ತುಂಬ ಭಯಪಟ್ಟಿದ್ದರು. ಮತ್ತು ರಾಮು ತನ್ನ ಹೆಂಡತಿ ಜೊತೆ ಹೀಗೆ ಹೇಳುತ್ತಾನೆ. ಓ ದೇವರೇ, ನನ್ನ ಬೆಳೆಯೆಲ್ಲ ಹಾಳಾಗುತ್ತಿದೆ. ನಾನು ಇವತ್ತು ಅದಕ್ಕೆಲ್ಲ ನೀರು ಹಾಕದಿದ್ದರೆ ಎಲ್ಲ ಬೆಳೆಗಳು ನಾಶ ಆಗುತ್ತದೆ. ನಾನು ಈಗಲೇ ತೋಟಕ್ಕೆ ಹೋಗುತ್ತೇನೆ. ಆದಷ್ಟು ಬೇಗ ಬೆಳೆಗಳಿಗೆ ನೀರು ಹಾಕಿ ಬರುತ್ತೇನೆ. ಇದನ್ನು ಕೇಳಿ ಸವಿತಾಗೆ ತುಂಬ ಭಯವಾಗುತ್ತದೆ ಮತ್ತು ಅವಳು ಹೇಳುತ್ತಾಳೆ, ರೀ, ನನ್ನ ಮಾತು ಕೇಳಿ. ನೀವು ಇವತ್ತು ಹೊರಗೆ ಹೋಗಲೇಬೇಡಿ. ಇವತ್ತು ಮನೆಯಿಂದ ಹೊರಗೆ ಹೋದರೆ ನಿಮ್ಮ ಜೀವಕ್ಕೆ ಅಪಾಯ ಇದೆ. ಜೀವ ಉಳಿದರೆ ನಾಳೆ ಏನು ಬೇಕಾದರೂ ಮಾಡಬಹುದು. ಆದರೆ ಅವನು ಅವಳ ಮಾತನ್ನು ಕೇಳದೆ ಬೆಳೆಗಳಿಗೆ ನೀರು ಹಾಕಲು ಹೋಗುತ್ತಾನೆ. ನಂತರ ಅವನು ಕೊಳವೆ ಬಾವಿ ಮೂಲಕ ಹೊಲಗಳಿಗೆ ನೀರು ಬಿಡುತ್ತಾನೆ. ಈ ನನ್ನ ಹೆಂಡತಿ ಸುಮ್ಮನೆ ತುಂಬ ಹೆದರುತ್ತಾಳೆ. ಇನ್ನು ಸ್ವಲ್ಪ ಹೊತ್ತಲ್ಲೇ ಈ ಹೊಲಗಳಿಗೆ ನೀರು ತುಂಬುತ್ತದೆ. ಆಮೇಲೆ ನಾನು ಮನೆಗೆ ಹೋಗುತ್ತೇನೆ. ಹೀಗೆ ಅವನು ಹೊಲಗಳಿಗೆ ನೀರು ಹಾಕುತ್ತಿದ್ದಾಗ ಆಕಾಶದಲ್ಲಿ ಕಪ್ಪು ಮೋಡಗಳು ಬರುತ್ತವೆ ಮತ್ತು ಜೋರಾಗಿ ಗುಡುಗು ಮಿಂಚು ಬರುತ್ತದೆ. ಇದನ್ನೆಲ್ಲ ನೋಡಿ ಅವನಿಗೆ ತುಂಬ ಭಯವಾಗುತ್ತದೆ. ಅಯ್ಯೋ, ನಾನು ಸತ್ತೆ. ಇಲ್ಲಿ ಏನೋ ನಡೆಯುತ್ತಿದೆ ಅನಿಸುತ್ತಿದೆ. ಈಗ ಕೇವಲ 7 ಗಂಟೆ ಆಗಿದೆ ಅಷ್ಟೇ. ಇಷ್ಟು ಬೇಗ ಏನು ಆಗುತ್ತಿದೆ ಇಲ್ಲಿ? ಆಗ ಆಕಾಶದಿಂದ ರಕ್ತವು ಜೋರಾಗಿ ಸುರಿಯಲು ಪ್ರಾರಂಭಿಸುತ್ತದೆ. ಆಗ ಅವನು ತೋಟದ ಮನೆಯ ಒಳಗೆ ಹೋಗಿ ಅಡಗಿಕೊಳ್ಳುತ್ತಾನೆ. ಆಗ ದೆವ್ವಗಳು ಆಕಾಶದಿಂದ ಕೆಳಗೆ ಬೀಳಲು ಪ್ರಾರಂಭಿಸುತ್ತವೆ ಮತ್ತು ಸಿಕ್ಕ ಜನರ ತಲೆಯನ್ನೆಲ್ಲ ಕಡಿದು ಕೊಲ್ಲುತ್ತದೆ. ಅಯ್ಯೋ, ಏನಾಗುತ್ತಿದೆ? ಆ ದೆವ್ವಗಳು ಜನರ ತಲೆ ಕಡಿಯುತ್ತಿವೆಯಲ್ಲ. ಆ ದೆವ್ವಗಳು ಎಲ್ಲಿಂದ ಬೀಳುತ್ತಿವೆ? ಅಯ್ಯೋ, ಇಲ್ಲಿ ಏನಾಗುತ್ತಿದೆ? ಯಾಕೆ ಹೀಗೆ ಆಗುತ್ತಿದೆ? ಕಾಪಾಡಿ. ಮತ್ತು ಅವನು ಕಿಟಕಿಯಿಂದ ಹೊರಗೆ ನೋಡುತ್ತಾ ಇರುತ್ತಾನೆ. ಆಗ ಆ ದೆವ್ವಗಳು ಅವನನ್ನು ನೋಡುತ್ತದೆ ಮತ್ತು ಅವನ ಹತ್ತಿರ ಬರುತ್ತವೆ. ಅರೆ, ನನ್ನನ್ನು ಯಾರಾದರೂ ಕಾಪಾಡಿ. ಅಮ್ಮ, ನನ್ನನ್ನು ಕಾಪಾಡು. ಇನ್ನು ಈ ದೆವ್ವಗಳು ನನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ಸವಿತಾ ಹೇಳಿದ ಮಾತು ಕೇಳಬೇಕಿತ್ತು. ನಾನು ಇಲ್ಲಿಗೆ ಬರಲೇಬಾರದಿತ್ತು. ದೇವರೇ, ಒಂದು ಸಲ ನನ್ನನ್ನು ಕಾಪಾಡು. ಇನ್ನು ಯಾವತ್ತೂ ಈ ತಪ್ಪು ಮಾಡಲ್ಲ. ನಂತರ ಎಲ್ಲ ದೆವ್ವಗಳು ಬಾಗಿಲನ್ನು ಮುರಿದು ಆ ಕೋಣೆಯೊಳಗೆ ಬರುತ್ತವೆ. ನಂತರ ಅವನನ್ನು ಹಿಡಿದು ತುಂಡು ತುಂಡು ಮಾಡುತ್ತವೆ ಮತ್ತು ಅವನನ್ನು ತಿನ್ನಲು ಶುರು ಮಾಡುತ್ತದೆ. ನಂತರ ಅವನನ್ನು ಪೂರ್ತಿ ತಿಂದು ಅಲ್ಲಿಂದ ಮಾಯವಾಗುತ್ತದೆ. ಇತ್ತ ರಾತ್ರಿ ಪೂರ್ತಿ ಸವಿತಾ ತನ್ನ ಗಂಡನಿಗಾಗಿ ಕಾಯುತ್ತಾ ಇರುತ್ತಾಳೆ. ನಂತರ ಮರುದಿನ ಅವಳು ತನ್ನ ತೋಟಕ್ಕೆ ಹೋಗುತ್ತಾಳೆ. ಅಲ್ಲಿ ಸುರೇಶನ ತಲೆ ತುಂಡಾಗಿ ಬಿದ್ದಿರುತ್ತದೆ. ಅದನ್ನು ನೋಡಿ ಅವನ ತಲೆಯನ್ನು ಕೈಯಲ್ಲಿ ಹಿಡಿದು ಅವಳು ಜೋರಾಗಿ ಅಳುತ್ತಾಳೆ. ಅಯ್ಯೋ, ಏನಾಯಿತು ನಿಮಗೆ? ನಾನು ಮೊದಲೇ ಹೇಳಿದ್ದೆ ಅಲ್ವಾ, ಇದು ಅಮಾವಾಸ್ಯೆಯ ರಾತ್ರಿ ಹೋಗಬೇಡಿ ಎಂದು. ಆದರೆ ನೀವು ಕೇಳಲೇ ಇಲ್ವಲ್ಲ. ಈಗ ನೋಡಿ ಏನಾಯಿತು. ನೀವಿಲ್ಲದೆ ಇನ್ನು ಜೀವನ ಪೂರ್ತಿ ನಾನು ಹೇಗೆ ಇರಲಿ? ಆಗ ಅವಳ ಹಿಂದೆ ಕೆಲವು ಗ್ರಾಮಸ್ಥರು ಬಂದಿರುತ್ತಾರೆ ಮತ್ತು ಅವರು ಹೇಳುತ್ತಾರೆ, ಆಗಿದ್ದೆಲ್ಲ ಆಗೋಯ್ತು ಸವಿತಾ. ಇನ್ನು ಚಿಂತೆ ಮಾಡಿ ಪ್ರಯೋಜನವಿಲ್ಲ. ಈಗ ನಾವೆಲ್ಲರೂ ನಿನ್ನ ಜೊತೆ ಇರುತ್ತೇವೆ. ಅಣ್ಣ, ಈಗ ನನ್ನ ಚಿಂತೆಗಿಂತ ನನಗೆ ಜಾಸ್ತಿ ಊರಿನ ಚಿಂತೆಯೇ ಆಗಿದೆ. ನಾಳೆ ಊರಿನವರಿಗೂ ಇದೇ ರೀತಿಯಲ್ಲಿ ಆದರೆ ನಾವು ಏನು ಮಾಡೋದು? ಇದಕ್ಕೆ ನಾವು ಏನಾದರೂ ಈಗಲೇ ಮಾಡಲೇಬೇಕು. ಆಗ ಊರಿನ ರಾಜು ಹೇಳುತ್ತಾನೆ, ಅರೆ, ನೀನೇನು ಹೇಳುತ್ತಿದ್ದೀಯಾ? ನಮಗೆಲ್ಲ ಆ ದೆವ್ವದ ಜೊತೆ ಹೋರಾಡಲು ಆಗುತ್ತಾ? ಇಲ್ಲೇ ನೋಡು, ಎಷ್ಟು ರಕ್ತದ ಹನಿಗಳಿವೆ. ಎಷ್ಟು ಭಯಾನಕವಾಗಿದೆ ನೋಡು. ಹೇಗೆ ಹೆದರಿಸೋದು ಆ ದೆವ್ವಗಳನ್ನು? ಆಗ ಸವಿತಾಗೆ ತುಂಬ ಕೋಪ ಬರುತ್ತದೆ ಮತ್ತು ಹೇಳುತ್ತಾಳೆ, ಅಣ್ಣ, ನೀವು ನನ್ನ ಜೊತೆ ಬನ್ನಿ ಅಥವಾ ಬರದೇ ಇರಿ. ನಾನು ನನ್ನ ಪತಿಯ ಸಾವಿನ ಸೇಡು ತೀರಿಸಿಯೇ ತೀರಿಸುತ್ತೇನೆ. ಅಲ್ಲಿಯವರೆಗೆ ನಾನು ನೆಮ್ಮದಿಯಿಂದ ನಿದ್ದೆ ಮಾಡೋದೇ ಇಲ್ಲ. ಇದೇ ನನ್ನ ಶಪಥ. ಹಾಗೆ ಹೇಳಿ ಸವಿತಾ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಸ್ವಲ್ಪ ದಿನಗಳ ನಂತರ ಅಮಾವಾಸ್ಯೆಯ ರಾತ್ರಿ ಇನ್ನೊಮ್ಮೆ ಬರುತ್ತದೆ. ಆಗ ಊರಿನವರೆಲ್ಲ ಮನೆಯ ಒಳಗೇನೇ ಕುಳಿತಿರುತ್ತಾರೆ. ಆಗ ಒಂದು ಮಗು ತನ್ನ ತಾಯಿ ಬಳಿ ಹೀಗೆ ಕೇಳುತ್ತದೆ,
ಅಮ್ಮ, ಈ ರಾತ್ರಿಯು ಆ ದೆವ್ವಗಳ ಮಳೆ ಬರುತ್ತಾ? ಮಗನೇ, ನನಗೇನು ಗೊತ್ತು, ನೀನು ಸುಮ್ಮನಿರು ಮತ್ತು ಏನೇ ಆಗಲಿ ಹೊರಗೆ ಮಾತ್ರ ಹೋಗಬೇಡ. ನನಗೆ ಅಡುಗೆ ಮನೆಯಲ್ಲಿ ಸ್ವಲ್ಪ ಕೆಲಸ ಇದೆ, ಹೋಗಿ ಬರುತ್ತೇನೆ. ನಂತರ ಸ್ವಲ್ಪ ಹೊತ್ತಲ್ಲಿ ಜೋರಾಗಿ ಗಾಳಿ, ಗುಡುಗು, ಸಿಡಿಲು ಎಲ್ಲವೂ ಬರೋಕೆ ಶುರು ಆಗುತ್ತದೆ. ಆಗ ಪುನಃ ತಲೆಬುರುಡೆಯೊಂದಿಗೆ ಆ ರಕ್ತದ ಮಳೆ ಬೀಳೋಕೆ ಶುರು ಆಗುತ್ತದೆ. ಆಗ ಆ ಹುಡುಗ ಬಾಗಿಲು ತೆರೆದು ಹೊರಗೆ ಬರುತ್ತಾನೆ. ಆಗ ಅಲ್ಲಿದ್ದ ಎಲ್ಲ ದೆವ್ವಗಳು ಅವನನ್ನು ನೋಡುತ್ತದೆ ಮತ್ತು ಒಂದು ದೆವ್ವ ಅವನನ್ನು ಹಿಡಿಯುತ್ತದೆ. ಮಮ್ಮಿ, ನನ್ನನ್ನು ಕಾಪಾಡು, ಈ ದೆವ್ವ ನನ್ನನ್ನು ಹಿಡಿದಿದೆ, ಮಮ್ಮಿ ಕಾಪಾಡು. ಮಗುವಿನ ಸ್ವರ ಕೇಳಿ ಅವನ ಅಮ್ಮ ಹೊರಗೆ ಓಡೋಡಿ ಬರುತ್ತಾಳೆ ಮತ್ತು ಆ ದೆವ್ವವನ್ನು ಎಳೆಯಲು ಶುರು ಮಾಡುತ್ತಾಳೆ. ಹೇ ಬಿಡು ದುಷ್ಟ, ಅವನು ನನ್ನ ಮಗ, ಬೇಗ ಬಿಡು, ಬೇಗ ಬಿಡು. ನಂತರ ಆ ದೆವ್ವ ನಗುತ್ತಾ ಅವಳನ್ನು ಮತ್ತು ಮಗುವನ್ನು ತುಂಡು ತುಂಡು ಮಾಡಿ ತಿನ್ನುತ್ತದೆ. ಮರುದಿನ ಬೆಳಿಗ್ಗೆ ಊರಿನ ಜನರೆಲ್ಲ ಅವರು ಸತ್ತು ಬಿದ್ದ ಸ್ಥಳಕ್ಕೆ ಬರುತ್ತಾರೆ. ಅಯ್ಯೋ, ಈ ದೆವ್ವಗಳು ಎಲ್ಲರನ್ನು ತಿಂದು ತಿಂದು ಮುಂದೊಂದು ದಿನ ಈ ಹಳ್ಳಿಯೇ ಖಾಲಿಯಾಗುತ್ತದೆ ಮತ್ತು ಈ ಊರಿನಲ್ಲಿ ಆ ದೆವ್ವಗಳೇ ಉಳಿದು ಬಿಡುತ್ತದೆ. ಇವತ್ತು ಇವರು ಸತ್ತಿದ್ದಾರೆ, ನಾಳೆ ನಾವುಗಳು ಸಾಯೋದು ಬಾಕಿ ಇದೆ. ಸರಿಯಾಗಿ ಹೇಳುತ್ತಿದ್ದೀಯ ಅಣ್ಣ, ದೆವ್ವಗಳು ಎಷ್ಟು ಕ್ರೂರವಾಗಿ ಕೊಂದಿದೆ. ಇದನ್ನೆಲ್ಲ ನೋಡುತ್ತಿದ್ದರೆ ನಮಗೂ ಸಾವು ಖಚಿತ ಅನಿಸುತ್ತೆ. ನಾವೆಲ್ಲ ಹೀಗೆ ಹೆದರಿಕೊಂಡು ಕುಳಿತರೆ ಆಗೋದಿಲ್ಲ. ನಮ್ಮ ಸುರಕ್ಷತೆಗೆ ನಾವು ಏನಾದರೂ ಮಾಡಲೇಬೇಕು. ನೋಡು ಅಣ್ಣ, ನಾವೆಲ್ಲ ಏನು ಮಾಡೋಕ್ಕಾಗುತ್ತೆ? ಅವರೆಲ್ಲ ದೆವ್ವಗಳು, ನಾವು ಸಾಧಾರಣ ಮನುಷ್ಯರು ತಾನೇ. ಇನ್ನು ಅವರ ಜೊತೆ ಸೇಡು ತೀರಿಸೋಕೆ ಆಗುತ್ತಾ? ಹೀಗೆ ಹೇಳಿ ಊರಿನವರೆಲ್ಲ ಅಲ್ಲಿಂದ ಹೊರಟು ಹೋಗುತ್ತಾರೆ. ಆಗ ರಾಜು ಅಲ್ಲೇ ನಿಂತು ಹೀಗೆ ಯೋಚಿಸುತ್ತಾನೆ. ಸವಿತಾ ಆವತ್ತು ಸರಿಯಾಗಿಯೇ ಹೇಳಿದ್ಲು. ನಾವು ಬದುಕಬೇಕಾದರೆ ಆ ದೆವ್ವಗಳ ಜೊತೆ ಹೋರಾಡಲೇಬೇಕು. ಇಲ್ಲದಿದ್ದರೆ ಇಡೀ ಹಳ್ಳಿಯ ಜನರು ಸಾಯಬೇಕಾಗುತ್ತದೆ. ಕೆಲವು ದಿನಗಳ ನಂತರ ಸವಿತಾ ತನ್ನ ಹಳ್ಳಿಗೆ ಹಿಂತಿರುಗುತ್ತಾಳೆ. ಆಗ ರಾಜು ಅವಳನ್ನು ನೋಡಿ ಸಂತೋಷ ಪಡುತ್ತಾನೆ ಮತ್ತು ಹಳ್ಳಿಯಲ್ಲಿ ನಡೆದ ಎಲ್ಲ ಘಟನೆಗಳನ್ನು ಅವಳಿಗೆ ಹೇಳುತ್ತಾನೆ. ಅದನ್ನು ಕೇಳಿ ಸವಿತಾ, ಹೀಗೇ ಆಗುತ್ತೆ ಅಂತ ನನಗೆ ಮೊದಲೇ ತಿಳಿದಿತ್ತು. ನಾವು ನಮ್ಮ ಉಳಿವಿಗೆ ಕಷ್ಟಪಡದೇ ಇದ್ದರೆ ಆ ದೇವರು ಕೂಡ ನಮಗೆ ಸಹಾಯ ಮಾಡಲಾರ. ಸರಿಯಾಗಿ ಹೇಳುತ್ತಿದ್ದಿ ಸವಿತಾ, ಆದರೆ ನಾವು ಆ ದೆವ್ವದ ಜೊತೆ ಹೋರಾಡೋದು ಹೇಗೆ? ರಾಜು ಅಣ್ಣ, ಚಿಂತಿಸಬೇಡಿ. ಯಾರೇ ನಮಗೆ ಬೆಂಬಲ ನೀಡಿದರೂ ನೀಡದಿದ್ದರೂ ನಾವಿಬ್ಬರು ಒಟ್ಟಾಗಿ ಹೋರಾಡುವ. ಆ ದೆವ್ವಗಳನ್ನು ಎದುರಿಸಲು ನನ್ನ ಬಳಿ ಒಂದು ಒಳ್ಳೆಯ ಉಪಾಯ ಇದೆ. ನಂತರ ಸವಿತಾ ರಾಜುಗೆ ಆ ಉಪಾಯವನ್ನು ಹೇಳುತ್ತಾಳೆ. ಸ್ವಲ್ಪ ದಿನದಲ್ಲಿ ಇನ್ನೊಮ್ಮೆ ಅಮಾವಾಸ್ಯೆ ಬರುತ್ತದೆ. ಆಗ ಸವಿತಾಳ ಉಪಾಯದಂತೆ ರಾಜು ಒಂದು ನೀರಿನ ಟ್ಯಾಂಕರನ್ನು ತರುತ್ತಾನೆ. ಸವಿತಾ, ನೀನು ಹೇಳಿದಂತೆ ನಾನು ನೀರಿನ ಟ್ಯಾಂಕರ್ ತಂದಿದ್ದೇನೆ. ಈಗ ನಾವು ನಮ್ಮ ಯೋಜನೆಯಂತೆ ದೆವ್ವಗಳನ್ನು ಮಟ್ಟ ಹಾಕಬಹುದಾ? ಏನೂ ತೊಂದರೆ ಆಗೋದಿಲ್ಲ ತಾನೇ? ರಾಜು ಅಣ್ಣ ನೋಡಿ, ನನಗೂ ತುಂಬ ಭಯವಾಗುತ್ತಿದೆ. ಆದರೆ ಈ ಯೋಜನೆಯನ್ನು ಬಿಟ್ಟರೆ ನಮಗೆ ಬೇರೆ ದಾರಿ ಇಲ್ಲ, ಅಥವಾ ನಾವಿಬ್ಬರೂ ಸಹ ಸಾಯಬಹುದು. ಆದ್ದರಿಂದ ಈಗ ನಾವು ಗ್ರಾಮಕ್ಕೆ ದೆವ್ವಗಳ ಕಾಟದಿಂದ ಮುಕ್ತಿ ಕೊಡಲೇಬೇಕು. ನಂತರ ಇಬ್ಬರು ರಾತ್ರಿಯಾಗುವುದಕ್ಕೆ ಕಾಯುತ್ತಾ ಇರುತ್ತಾರೆ. ರಾತ್ರಿಯಾಗುತ್ತಿದ್ದಂತೆ ಮತ್ತೆ ಅದೇ ರಕ್ತಸಿಕ್ತ ಮಳೆ ಬೀಳಲು ಪ್ರಾರಂಭಿಸುತ್ತದೆ. ಆಗ ಆ ಮಳೆಯಲ್ಲಿ ತುಂಬ ಜನರ ತಲೆಬುರುಡೆಗಳು ಬೀಳುತ್ತವೆ ಮತ್ತು ಆ ದೆವ್ವಗಳು ಸಹ ಕೆಳಗೆ ಬರುತ್ತವೆ. ಉಪಾಯದ ಪ್ರಕಾರ ಸವಿತಾ ಆ ಟ್ಯಾಂಕರ್ ಕಡೆಗೆ ಓಡುತ್ತಾಳೆ. ಆಗ ಆ ದೆವ್ವಗಳು ಸಹ ಅವಳ ಕಡೆಗೆ ಓಡುತ್ತವೆ. ಬನ್ನಿ ದೆವ್ವಗಳೇ ಬನ್ನಿ, ಇವತ್ತೇ ನಿಮ್ಮ ಕೊನೆಯ ದಿನ. ಯಾಕೆಂದರೆ ನೀವು ನನ್ನ ಗಂಡನನ್ನು ಕೊಂದಿದ್ದೀರಿ, ಅದಕ್ಕೆ. ಆಗ ಟ್ಯಾಂಕರ್ ಮೇಲೆ ಇದ್ದ ರಾಜು ಹೇಳುತ್ತಾನೆ, ಅರೆ ಸವಿತಾ, ಕಾಪಾಡು, ಇಲ್ಲಿ ದೊಡ್ಡ ಸಮಸ್ಯೆ ಆಗಿದೆ. ಈ ಪೈಪ್ನಲ್ಲಿ ನೀರು ಬರುತ್ತಾ ಇಲ್ಲ. ಆಗ ಸವಿತಾಗೆ ತುಂಬ ಕೋಪ ಬರುತ್ತದೆ ಮತ್ತು ಹೇಳುತ್ತಾಳೆ, ರಾಜು, ಹೇಳಿದ ಒಂದು ಕೆಲಸವನ್ನು ಸಹ ನೀವು ಸರಿಯಾಗಿ ಮಾಡಲಿಲ್ಲವಲ್ಲ. ಇವತ್ತು ನಿಮ್ಮಿಂದಾಗಿ ನಾನು ಸಹ ಸಾಯೋ ಹಾಗೆ ಆಗುತ್ತೆ. ಹೀಗೆ ಹೇಳುತ್ತಿರುವಾಗ ಒಂದು ದೆವ್ವ ಬಂದು ಸವಿತಾಳನ್ನು ಹಿಡಿಯುತ್ತದೆ. ಆಗಲೇ ಪೈಪ್ ಸರಿಯಾಗುತ್ತದೆ ಮತ್ತು ನೀರು ಬರುತ್ತದೆ. ಆಗ ನೀರನ್ನೆಲ್ಲ ದೆವ್ವಗಳ ಮೇಲೆ ಸುರಿಸುತ್ತಾನೆ. ಆಗ ದೆವ್ವಗಳಿಗೆ ಬೆಂಕಿ ಹತ್ತಿ ಉರಿಯುತ್ತದೆ.
ಹ ಹ ಹ ಹ ಹ, ದುಷ್ಟ ದೆವ್ವಗಳೇ, ಈಗ ನಿಮಗೆ ನೋವಾಗುತ್ತಿದೆಯಾ? ನೀವೆಲ್ಲ ನನ್ನ ಗಂಡನನ್ನು ಕೊಂದಿರಲ್ಲ, ಅದರ ಪ್ರತೀಕಾರ ಇದು, ಅನುಭವಿಸಿ. ಆಗ ಒಂದು ದೆವ್ವ ಹೇಳುತ್ತದೆ, ಹೇಯ್, ನೀನು ಜಾಸ್ತಿ ಖುಷಿ ಪಡಬೇಡ. ನೀನು ಅಂದುಕೊಂಡಿದ್ದೀಯಾ ಇಲ್ಲಿಗೆ ಎಲ್ಲವೂ ಮುಗಿಯಿತು ಅಂತ. ಆದರೆ ನೀನು ಸ್ವಲ್ಪವೇ ದೆವ್ವಗಳನ್ನು ಕೊಂದಿರುವೆ. ಇನ್ನು ನಿನ್ನ ಮೇಲೆ ಸೇಡು ತೀರಿಸಿಕೊಳ್ಳಲು ತುಂಬ ದೆವ್ವಗಳಿವೆ, ನೆನಪಿಡು. ಹಾಗೆ ಹೇಳುತ್ತಾ ಆ ದೆವ್ವ ಮಾಯವಾಗುತ್ತದೆ. ಆಗ ಅಲ್ಲಿಗೆ ಊರಿನವರು ಬರುತ್ತಾರೆ ಮತ್ತು ಹೇಳುತ್ತಾರೆ, ಹೇಗೋ ಕಷ್ಟಪಟ್ಟು ಇವರಿಬ್ಬರು ಇಡೀ ಊರಿನವರನ್ನು ಉಳಿಸಿದ್ದಾರೆ. ಅದು ಹೌದು, ನೀವು ಆ ಟ್ಯಾಂಕರ್ ನೀರಿಗೆ ಏನು ಸೇರಿಸಿದ್ದೀರಿ? ಹ ಹ ಹ ಹ, ಅಣ್ಣ, ಅದಕ್ಕೆ ಸೇರಿಸಿರೋದು ನಾವು ಪವಿತ್ರವಾದ ಗಂಗಾಜಲವನ್ನು. ಅದೆಲ್ಲ ಸರಿ, ಆದರೆ ಆ ದೆವ್ವದ ಕೊನೆಯ ಬೆದರಿಕೆಗೆ ನಾವು ಏನು ಮಾಡೋದು? ಆಗ ಸೋಮು ಹೇಳುತ್ತಾನೆ, ಹ ಹ ಹ ಹ, ಅದಕ್ಕೆ ಯಾಕೆ ಹೆದರೋದು? ಅವರಿಗೂ ಹೀಗೇನೆ ಮಾಡಿದರಾಯಿತು, ಸವಿತಾ ಜೊತೆ ಸೇರಿ. ಆ ನಂತರ ಊರಿನವರೆಲ್ಲ ಖುಷಿಯಿಂದ ಇರುತ್ತಾರೆ.